ತುಂಬ ಯೂಸ್ಫುಲ್ ಆಗುತ್ತೆ ಇದೊಂದು ಕ್ಲೆನ್ಸರು. ಟೋನರ್ ಯೂಸ್ ಮಾಡ್ತೀನಿ. ಇದು ಬಂದು ನಂಬೂಸಿನ್ ಕಂಪ್ನಿಯವ್ರದ್ದು ನಂಬರ್ 1 ಟೋನರ್ ಗಾಯ್ಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಾಯ್ಸ್. ಇದು ನಂಬರ್ 3 ಟೋನರ್ ಕ್ರೀಮ್ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋನ ಯಾರು ಫಸ್ಟ್ ನೋಡ್ತಾ ಇದ್ದೀರಾ ಅಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೀವಾಗ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಕೇಳಿದ್ರಿ ನಿಮ್ಮ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ ಹೇಳಿ ಸಿಸ್ ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ನಾನು ಯೂಸ್ ಮಾಡಿ ಅದು ಸಿಕ್ಕಿರೋ ರಿವ್ಯೂ ಇಂದ, ಆನೆಸ್ಟ್ ರಿವ್ಯೂ ಇಂದ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಏನು, ಎಲ್ಲಿ ಬೈ ಮಾಡಿದೆ, ಅದು ಪ್ರೈಸ್ ಎಷ್ಟು ಗೊತ್ತೋ ಆಲ್ಮೋಸ್ಟ್ ನಾನು ನಿಮಗೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಅದರಿಂದ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ಫುಲ್ಲು ನೋಡಿ. ಅದರಿಂದ ನಿಮಗೆ ಹೇಗೆ ಯೂಸ್ ಮಾಡೋದು, ಯಾವ ಪ್ರಾಡಕ್ಟು ಹೇಗೆ ಹಿಂಗಿರುತ್ತೆ, ಎಲ್ಲಿ ಸಿಗುತ್ತೆ ಆ್ಯಂಡ್ ಅದು ಪ್ರೈಸು ಕೂಡ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಬಂದು ನಾನು ಡಬಲ್ ಕ್ಲೆನ್ಸಿಂಗ್ ಯೂಸ್ ಮಾಡ್ತೀನಿ. ಈ 2 ಕ್ಲೆನ್ಸನ್ನು ನಾನು ಯೂಸ್ ಮಾಡ್ತೀನಿ. ಫಸ್ಟ್ ಒಂದು ಬಂದು ಇನಿಸ್ಫ್ರೀ ಅವ್ರದ್ದು ಕ್ಲೆನ್ಸಿಂಗ್ ಫೋಮ್, ಇದನ್ನು ಯೂಸ್ ಮಾಡ್ತೀನಿ. ಫಸ್ಟ್ ಮಾರ್ನಿಂಗ್ ಇದ್ದ ತಕ್ಷಣ ಇದನ್ನು ಯೂಸ್ ಮಾಡಿ. ಇದನ್ನು ಯೂಸ್ ಮಾಡಾದಮೇಲೆ ಲೋ pH ಗುಡ್ ಮಾರ್ನಿಂಗ್ ಜೆಲ್ ಕ್ಲೆನ್ಸರು ಫೋಮ್ ಕ್ಲೆನ್ಸರು ಎರಡೂ ಬೇರೆ ಬೇರೆ ಸಪ್ರೇಟು ನಿಮ್ಮ ಒಂದು ಸ್ಕಿನ್ಗೆ ನೀವು ಡಬಲ್ ಕ್ಲೆನ್ಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಕೂಡ ಶೈನಿ ಆಗುತ್ತೆ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ಯಾವುದೇ ಥರ ಪೋಸಸ್ ಇರಲ್ಲ. ಸೊ ಅದರಿಂದ ನಾನು ಇವೆರಡು ಒಂದು ಡಬಲ್ ಕ್ಲೆನ್ಸನ್ನು ಯೂಸ್ ಮಾಡ್ತೀನಿ. ಇದ್ರ ಪ್ರೈಸ್ ಬಂದು ಇದು ಬಂದು 800 ಆ್ಯಂಡ್ ಇದು ಬಂದು ನಾನು ತಗೊಂಡಿದ್ದನ್ನ ಆಲ್ಮೋಸ್ಟ್ ನಾನು ಇದನ್ನು 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಕ್ನೀಸ್ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದೊಂದು ಕ್ಲೆನ್ಸರು. ಇದು ನಾನು ಕಾಸ್ರಾಕ್ಸ್ ಕಂಪ್ನಿದು, ನೋಡಿ ಇಲ್ಲೇ ಕಾಣಿಸಿದೆ ಕಾಸ್ರಾಕ್ಸ್, ಆ್ಯಂಡ್ ಇದು ಬಂದು ಇನಿಸ್ಫ್ರೀ. ಸೊ ಇವೆರಡು ಡಬಲ್ ಕ್ಲೆನ್ಸನ್ನು ಯೂಸ್ ಮಾಡಬೇಕು ಮಾರ್ನಿಂಗ್ ಎದ್ದ ತಕ್ಷಣ. ಇದೊಂದು ಕ್ಲೆನ್ಸನ್ನು ನಾನು ತೊಗೊಂಡಿದ್ದು ನೈಕಾದಲ್ಲೇ ಬೈ ಮಾಡಿದೆ. ಆ್ಯಂಡ್ ನಾನು ಅದನ್ನು ಲಿಂಕ್ ಹಾಕೋಕ್ಕಾಗಲ್ಲ ಬಿಕಾಸ್ ನಾನು ಅದು ಆ್ಯಪ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. 2 ಡಿಲೀಟ್ ಮಾಡಿದ್ದೀನಿ, ಅಮೆಝಾನು ಆ್ಯಂಡ್ ನೈಕಾ 2 ಡಿಲೀಟ್ ಮಾಡಿದ್ದೀನಿ. ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದ್ರ ನೇಮ್ನ ಮೆನ್ಷನ್ ಮಾಡ್ತೀನಿ. ನೀವು ಅದ್ರ ನೇಮ್ನ ಅಮೆಝಾನಲ್ಲಿ ಹುಡುಕಿದ್ರು ಸಿಗುತ್ತೆ, ಕೆಲವೊಂದು ನೈಕಾದಲ್ಲಿ ಸಿಗುತ್ತೆ. ನೈಕಾದಲ್ಲಿ ಸಿಗದಿರೋದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಅದನ್ನು ನೀವು ಸರ್ಚ್ ಮಾಡ್ಬೋದು. ಆ್ಯಂಡ್ ಅದಾಗಿದ್ದ ತಕ್ಷಣ ನಾನು ಯೂಸ್ ಮಾಡ್ತೀನಿ ಕಾಸ್ರಾಕ್ಸ್ ಕಂಪ್ನಿದೆ ಟೋನರ್ ಪ್ಯಾಡ್, ಒರಿಜಿನಲ್ ಕ್ಲಿಯರ್ ಪ್ಯಾಡ್. ಇದು ಕೂಡ ಕಾಸ್ರಾಕ್ಸ್ ಕಂಪ್ನಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದನ್ನು ನಾನು ಇವಾಗ ರೀಸೆಂಟಾಗಿ ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್, ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಕೂಡ ಯೂಸ್ ಮಾಡಿ. ಇದ್ರ ಪ್ರೈಸ್ ಬಂದು ನಾನು ತಗೊಂಡಿದ್ದು, ಇದ್ರ ಮೇಲೆ ಪ್ರೈಸ್ ಹಾಕಿಲ್ಲ, 1000 ಮೇಲೆ ಇರೋದು, 1500 ಒಳಗಡೆನೇ ಇರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಾಮೂಲಿ ಇದನ್ನು ಟೋನರ್ ಪ್ಯಾಡ್ ಥರ ಬರುತ್ತೆ, ಈ ಥರ ಇರುತ್ತೆ ಒಳಗಡೆ, ಟೋನರ್ ಪ್ಯಾಡ್ ಥರನೇ ಬರುತ್ತೆ. ಅದನ್ನು ನೀವು ಈ ಥರ ಹಿಂಗೆ ರಬ್ ಮಾಡೋ ಥರ ಜಸ್ಟ್ ಹಿಂಗೆ, ಇವಾಗ ನೀವು ಹಿಂಗೆ ಮೇಕಪ್ ಹಚ್ಚಿ ರಿಮೂವ್ ಮಾಡ್ತೀರಾ, ಸೊ ಆ ಥರ ಜಸ್ಟ್ ಸಿಂಪಲ್ಲಾಗಿ ಈ ಥರ ರಿಮೂವ್ ಮಾಡೋ ಥರ ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ ನಾನು ಕೂಡ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಒಂದು ಸ್ಕಿನ್ಗೆ ನಾನು ಏನು ಯೂಸ್ ಮಾಡಿಲ್ಲ, ಜಸ್ಟ್ ಇಲ್ಲೊಂದು ಕುಂಕುಮ ಇಟ್ಟಿದ್ದೀನಿ, ಒಂದು ಲಿಪ್ ಬಾಮ್ ಹಚ್ಚಿದ್ದೀನಿ, ಜಸ್ಟ್ ಸಾಂಗ್ ಮುಗಿಸ್ಕೊಬಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ನೂ ಸ್ಕಿನ್ಗೆ ನಾನು ಯೂಸ್ ಮಾಡಿಲ್ಲ. ಸೊ ಹಾಗೆ ನಿಮಗೆ ಹಂಗೆ ತೋರಿಸೋಣ ಅಂದ್ಬಿಟ್ಟು ವಿಡಿಯೋಸ್ ಹಂಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಟೋನರ್ ಯೂಸ್ ಮಾಡ್ತೀನಿ. ಇದು ಬಂದು ನಂಬೂಸಿನ್ ಕಂಪ್ನಿಯವ್ರದ್ದು ನಂಬರ್ 1 ಟೋನರ್ ಗಾಯ್ಸ್. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಇದನ್ನು ತಗೊಂಡಿದ್ದು ಅಮೆಝಾನಲ್ಲೇ 2000 ಮೇಲೆ ಇರೋದು ಇದ್ರ ಪ್ರೈಸು. ಇದು ಆಲ್ಮೋಸ್ಟ್ ಈ ಪ್ರೈಸೆಲ್ಲ ಕೊರಿಯನ್ ಪ್ರಾಡಕ್ಟ್ ಎಲ್ಲ ಆಲ್ಮೋಸ್ಟು ಕಾಸ್ಟ್ಲಿನೇ ಇದೆ, ಬಟ್ ನಿಮ್ಗದು ವರ್ತ್ ಇದೆ, ಯಾವುದೂ ವೇಸ್ಟ್ ಇಲ್ಲ. ಅದ್ರ ಅಮೌಂಟಿಗೆ ತಕ್ಕನಂಗೆ ಇದು ಸ್ಕಿನ್ಗೆ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಆಲ್ಮೋಸ್ಟ್ ನೀವು ನೋಡಿರ್ತೀರ ಕೊರಿಯನ್ ಸ್ಕಿನ್ನಲ್ಲಿ ಎಷ್ಟು ಶೈನ್ ಆಗಿರುತ್ತೆ, ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂತ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ನೀವು ಇದನ್ನು ಒಬ್ಬರು ತಗೊಂಡು ನೀವು ಇದನ್ನು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಇದನ್ನು 6 ಮಂತ್ಸ್ ಮೇಲೆ 1 ಇಯರ್ವರೆಗೂ ಯೂಸ್ ಮಾಡ್ಬೋದು. ಈ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಇದನ್ನು ಯೂಸ್ ಮಾಡ್ತೀನಿ ಟೋನರ್ ಥರ. ಇದನ್ನು ಯೂಸ್ ಮಾಡಾದ್ಮೇಲೆ ನಾನೇನು ಮಾಡ್ತೀನಿ ಅಂದರೆ ಜಸ್ಟ್ ಟೋನರ್ ಥರ ಹಾಕೊಂಡು ಜಸ್ಟ್ ಹಿಂಗೆ ಇದನ್ನು ಹಿಂಗೆಂಗೋ ಹಚ್ಕೊಂಬೇಡಿ, ಜಸ್ಟ್ ಹಿಂಗೆ ಮಾಡಿ ಟ್ಯಾಪ್ ಇಷ್ಟೇ. ಇದನ್ನು ನಾನು ಮಾರ್ನಿಂಗ್ ಹೊತ್ತು ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಇದನ್ನು ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ನ ನೀವು ಡೈಲಿ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಬೇಗ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನಾನು ಸ್ವಲ್ಪ ವರ್ಕ್ ಪ್ರೆಷರ್, ಇವಾಗ ಮೊಬೈಲಲ್ಲೇ ನಾನು ಜಾಬ್ ಸ್ಟಾರ್ಟ್ ಮಾಡಿದ್ದೀನಿ.
ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ನನಗೆ ಬ್ಯುಸಿ ಆಗಿರೋದ್ರಿಂದ ನಾನು ಜಸ್ಟ್ ಇವಾಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಅದರಿಂದ ನಾನು ಸ್ವಲ್ಪ ಅಪ್ಪನ ನೋಡ್ಕೊಬೇಕು ಆ್ಯಂಡ್ ವರ್ಕ್ ಮನೇಲಿ ಅಡುಗೆ ಮಾಡಬೇಕು, ಸ್ವಲ್ಪ ಮನೆ ಕೆಲಸ ಇರ್ತವೆ. ಅದರಿಂದ ನಾನು ಜಸ್ಟ್ ಆ್ಯಂಡ್ ಜಿಮ್ಗೆ ಹೋಗ್ತಿದ್ದೀನಿ. ಸೊ ಇದರಿಂದ ನನಗೆ ಸ್ಕಿನ್ ಕೇರ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಅಟ್ಲೀಸ್ಟ್ ಟ್ವೈಸ್ ಆದರೂ ನಾನು ವೀಕ್ಲಿ ಟ್ವೈಸ್ ಆದರೂ ಯೂಸ್ ಮಾಡ್ತೀನಿ. ಎಷ್ಟು ಆನೆಸ್ಟಾಗಿ ರಿವ್ಯೂ ಕೊಡುತ್ತೆ ಅಂದರೆ ನಿಮ್ಗೆ ಹಚ್ಚಿ 15 ಡೇಸ್ಗೆ ನಿಮಗೆ ರಿಸಲ್ಟ್ ಪಕ್ಕಾ ಕೊಡುತ್ತೆ. ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್ ಎಲ್ಲ. ನಾನು ಯೂಸ್ ಮಾಡಿ ನನಗೆ ಒಂದು ಯೂಸ್ ಆಗಿದೆ, ಸ್ಕಿನ್ ಚೇಂಜಸ್ ಆಗಿದೆ ಅಂದಮೇಲೆ ಅದನ್ನು ನಾನು ನಿಮ್ಮ ಹತ್ರ ಅದನ್ನ ಶೇರ್ ಮಾಡ್ಕೋತೀನಿ ಹೊರತು ನಾನೇ ಸುಮ್ಮನೆ ಯಾವುದೋ ಒಂದು ಪ್ರಾಡಕ್ಟ್ ಸಿಕ್ತು ಅಂತ ಇದು ಮಾಡಲ್ಲ. ಆ್ಯಂಡ್ ನನ್ನ ಹತ್ರ ಆಲ್ಮೋಸ್ಟ್ ಹೇಳಬೇಕು ಅಂದರೆ 80,000ವರೆಗೂ ನಾನು ತೊಗೊಂಡಿರೋದು 80,000ವರೆಗೂ ತೊಗೊಂಡಿದ್ದೀನಿ ಸ್ಕಿನ್ ಕೇರ್ ಪ್ರಾಡಕ್ಟ್, ಬರೀ ಕೊರಿಯನ್ ಸ್ಕಿನ್ ಕೇರೆ. ಸೊ ನಾನು ನಿಮಗೆಲ್ಲ ಒಟ್ಟಿಗೆ ತೋರ್ಸೋಕ್ಕಾಗಲ್ಲ. ಅದರಿಂದ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ತೋರಿಸ್ಕೊಂಡು ಮಾಡ್ತೀನಿ ವೀಡಿಯೋಸು. ಇದರಿಂದ ಗರ್ಲ್ಸ್ಗೂ ಯೂಸ್ ಆಗುತ್ತೆ, ಬಾಯ್ಸ್ಗೂ ಯೂಸ್ ಆಗುತ್ತೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಯೂಸ್ ಆಗಲಿ ಅಂದ್ಬಿಟ್ಟೆ ಮಾಡ್ತಾ ಇದ್ದೀನಿ. ಎಲ್ಲರೂ ಎಷ್ಟೊಂದು ಜನ ಕೇಳಿರೋ ಯೂಸ್ ಆಗುತ್ತೆ ಅಂತ. ಸ್ಕಿನ್ ಕೇರು ನಮ್ಮೊಂದು ಸ್ಕಿನ್ ಹೆಲ್ತಿಯಾಗಿರಬೇಕು, ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದಾಗಿದ್ದ ತಕ್ಷಣ ನಾನು ಯೂಸ್ ಮಾಡ್ತೀನಿ. ಇದನ್ನು ನೀವು ನೋಡಿರ್ತೀರಾ, ಸ್ನೇಲ್ ಮ್ಯೂಸಿನ್ನು. ಆಲ್ಮೋಸ್ಟ್ ಇವಾಗ ಫುಲ್ ವೈರಲ್ ಇದು ನೋಡಿ. ನಾನು ಇದನ್ನು ಅಪ್ಪು ಪ್ರೆಗ್ನೆಂಟಲ್ಲಿ ತೊಗೊಂಡಿದ್ದು ಗೈಸ್. ಇವಾಗ ಇಷ್ಟಿದೆ ಅಷ್ಟೇ. ಇದು ಮಾಮೂಲಿ ಟೋನರ್ ಆದಮೇಲೆ ಯೂಸ್ ಮಾಡ್ತೀನಿ. ಇದು ಪ್ರೈಸು ಇದ್ರ ಮೇಲೆ ಹಾಕಿಲ್ಲ, ಬಟ್ ಇದು ಕೂಡ ಸಕ್ಕತ್ತಾಗಿದೆ. ಯೂಸ್ ಮಾಡಿ. ಟೋನರ್ ಆಗಿದ ತಕ್ಷಣ ಈ ಸ್ನೇಲ್ ಮ್ಯೂಸಿನ್ನ ಯೂಸ್ ಮಾಡ್ತೀನಿ. 96 ಮ್ಯೂಸಿನ್ ಪವರ್ ಎಸ್. ಸೊ ನೋಡ್ತಾ ಇರ್ಬೋದು ಇಲ್ಲೇನು ಕಾಣ್ತಿದೆ. ಇದನ್ನು ಯೂಸ್ ಮಾಡ್ತೀನಿ. ಇದಾಗಿದ ತಕ್ಷಣ ನಾನು ನೆಕ್ಸ್ಟ್ ಮಾಡೋದು ಸಿರಮ್ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ಇದೆಲ್ಲ ನಿಮ್ಗೆ ತೋರಿಸ್ತಾ ಇರೋದು ಮಾರ್ನಿಂಗ್ ಸ್ಕಿನ್ ಕೇರ್ ಪ್ರಾಡಕ್ಟು. ಸಿರಮ್ ಬಂದು ಸೇಮ್ ನಂಬೂಸಿನ್ ಕಂಪ್ನಿಯವ್ರದ್ದು 6 ಡೀಪ್ ಸ್ಲೀಪ್ ಮಾಸ್ಕ್ ಅಂತ ಸಿರಮ್ಮು. ಇಲ್ಲೇ ನೇಮ್ ಕಾಣಿಸ್ತಿದೆ ನೋಡಿ. ಇದ್ರ ಪ್ರೈಸು ಬಂದು ಕೂಡ 2000 ಮೇಲೆ ಇರುತ್ತೆ. ಇದು ನಾನು ತಗೊಂಡಿದ್ದೆಲ್ಲ 2000 ಮೇಲೆ. ಬಟ್ ಈ ಸಿರಮ್ಮು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಸಿರಮ್ನ ನಾನು ಯೂಸ್ ಮಾಡ್ತೀನಿ. ಇದನ್ನು ನಾನು ರೀಸೆಂಟಾಗಿ ತೊಗೊಂಡಿದ್ದೆ. ಆಲ್ಮೋಸ್ಟ್ ಇಷ್ಟು ಯೂಸ್ ಮಾಡಿದ್ದೀನಿ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾವುದೇ ಪ್ರಾಬ್ಲಮ್ ಇಲ್ಲ. ಎಲ್ಲ ಥರ ಸ್ಕಿನ್ನವರು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ಈ ಸಿರಮ್ನ ಅದಾಗಿದ್ದ ತಕ್ಷಣ ಈ ಸಿರಮ್ ಅಪ್ಲೈ ಮಾಡಿದ್ಮೇಲೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ನನ್ನ ಹತ್ರ ಒಂದು 10 to 15 ಇದೆ. ನಾನು ಯಾವ್ದು ಬೇಕೋ ಅದನ್ನು ಮಾಯ್ಶ್ಚರೈಸರ್ ಒಂದು ಹಚ್ಕೋತೀನಿ. ಮಾಯ್ಶ್ಚರೈಸರ್ ಹಚ್ಚಾದ್ಮೇಲೆ ರೆಟಿನಾಲ್ ಹೈ ಕ್ರೀಮ್ನ ಯೂಸ್ ಮಾಡ್ತೀನಿ ಗೈಸ್. ನಿಮ್ಮ ಒಂದು ಹೈಗೆ ಬೆಸ್ಟ್ ಕ್ರೀಮ್ ರೆಟಿನಾಲ್. ರಿಂಕಲ್ಸ್, ಸ್ಕಿನ್ ಟೋನ್ ಡಾರ್ಕ್ನಿಂಗ್ ಇದ್ದರೆ ಬೇಗ ರಿಮೂವ್ ಮಾಡುತ್ತೆ. ಇದ್ರ ಪ್ರೈಸ್ ಬಂದು 1100 800 ಗ್ಯಾಪ್ನೆಲ್ಲ ಅಮೆಝಾನಲ್ಲೇ ತೊಗೊಂಡಿದ್ದು, ರೀಸೆಂಟಾಗಿ ತೊಗೊಂಡಿದ್ದು. ಈ ಐ ಕ್ರೀಮ್ನ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿ ಕಣ್ಣತ್ರ ಒಂದು 2-3 ಮಿನಿಟ್ಸ್ ಮಸಾಜ್ ಕೊಟ್ಬಿಟ್ಟು ಆಮೇಲೆ ಸನ್ಸ್ಕ್ರೀನ್ ಹಚ್ಚಬೇಕು ನೀವು. ಆಮೇಲೆ ಸನ್ಸ್ಕ್ರೀನ್ನ ನಾನು ಸೇಮ್ ನಂಬೂಸಿನ್ ಕಂಪ್ನಿಯವ್ರದ್ದೇ ನಂಬರ್ 1 ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. 50+ PA. ಸೊ ಕಾಣಿಸ್ತಿದೆಯಲ್ಲ ನೇಮು. ಈ ಸನ್ಸ್ಕ್ರೀನ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಇದನ್ನು ಅಪ್ಲೈ ಮಾಡಿ 15 ಡೇಸ್ಗೆ ಇದು ಇದು ನನ್ನ ಒಂದು ಫೇವ್ರೆಟ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಸೀರಿಯಸ್ ಆನೆಸ್ಟಾಗಿ ಹೇಳ್ತೀನಿ, ಸೂಪರ್ ಆಗಿದೆ. ಮಾರ್ನಿಂಗ್ ಸ್ಕಿನ್ ಕೇರ್ಗೆ ಈ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ಈ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಇನ್ನೊಂದು ಸನ್ಸ್ಕ್ರೀನ್ ನಾನು ಹಚ್ತೀನಿ ಒಂದೊಂದ್ಸಲ. ಇದನ್ನು ನಾನು ತೋರಿಸಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ. Innisfree ಕಂಪ್ನಿಯವ್ರದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಇದೆಲ್ಲ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಇದೆಲ್ಲ ಅವರೇ ಯೂಸ್ ಮಾಡೋದು ಜಾಸ್ತಿ. ಎರಡರಲ್ಲಿ ಒಂದು ಸನ್ಸ್ಕ್ರೀನ್ನ ನಾನು ಅಪ್ಲೈ ಮಾಡ್ತೀನಿ. ಆ್ಯಂಡ್ ಅಪ್ಲೈ ಮಾಡಿದ್ಮೇಲೆ ಇದು ಕೂಡ ನಂಬೂಸಿನ್ ಕಂಪ್ನಿಯವ್ರದ್ದೇ ಪೋರ್ಲೆಸ್ ಟೋನ್-ಅಪ್ ಕ್ರೀಮ್. ಇದು SPF 50 ನಂಬರ್ 3. ಓಕೆನಾ, ನಂಬರ್ 3 ಅದು ತೋರಿಸಿದ್ದು ನಾನು ನಂಬರ್ 1. ಇದು ನಂಬರ್ 3 ಟೋನ್-ಅಪ್ ಕ್ರೀಮ್ ಅಂತ. ಇದು ಸೇಮ್ ನಿಮಗೆ ಯಾವ ಥರ ಇರುತ್ತೆ ಅಂದರೆ ಇದು ತೋರಿಸ್ತೀನಿ. ಇದು ನಿಮಗೆ ಫೌಂಡೇಶನ್ ಕಲರ್ ಇರುತ್ತೆ. ಇದನ್ನು ಜಾಸ್ತಿ ಹಚ್ಕೋಬಾರ್ದು ನೀವು. ಸ್ಕಿನ್ಗೆ ಒಂದು ಸ್ವಲ್ಪ ಹಚ್ಕೊಂಡು ನೋಡಿ ಇದೆ. ಇದು ನಿಮಗೆ ಟೋನ್ ಅಪ್ ಮಾಡುತ್ತೆ ಸ್ಕಿನ್ನ. ಅಂದರೆ
ಸ್ಕಿನ್ ನಿಮಗೆ ಬ್ರೈಟಾಗಿ ಕಾಣಿಸುತ್ತೆ. ಡೈಲಿ ಯೂಸ್ ಮಾಡ್ಬೋದು ಕ್ರೀಮ್ ಥರ. ಸೊ ನೋಡ್ತಾ ಇದ್ದೀರಾ ಎಷ್ಟು ಬೇಗ ಕಾಣಿಸ್ತೆ ನೋಡಿ. ಈ ಥರ ಟೋನ್ ಅಪ್ ಮಾಡುತ್ತೆ. ಇದು ಟೋನ್ ಅಪ್ ಕ್ರೀಮ್, ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಇದನ್ನು ಡೈಲಿ ಯೂಸ್ ಮಾಡಿದ್ರೆ, ನೀವು ಕೂಡ ಡೈಲಿ ಯೂಸ್ ಮಾಡಿದ್ರೆ ಸ್ಕಿನ್ಗೆ ನೀವು ಏನು ಹಚ್ಚೋದು ಬೇಡ, ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂದರೆ ಸೂಪರಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಬಟ್ ನಾನು ವೀಕ್ಲಿ ಟ್ವೈಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಅಷ್ಟು ಸ್ಕಿನ್ ಕೇರ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ನಾನು ವೀಕ್ಲಿ ಟ್ವೈಸಾರು ನಾನು ಯೂಸ್ ಮಾಡ್ತೀನಿ. ಇದೊಂದು ಟೋನ್ ಅಪ್ ಕ್ರೀಮ್ ಯೂಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ನಾನು ಲಿಪ್ ಮಾಸ್ಕ್ ಯೂಸ್ ಮಾಡಿದೆ, ಲನೇಜ್ ಅವ್ರದ್ದು. ಆಲ್ಮೋಸ್ಟ್ ಒಂದು ಬ್ಯಾಗ್ ಫುಲ್ಲು ನನ್ನ ಹತ್ರ ಲಿಪ್ ಬಾಮ್ಸ್ ಇದೆ. ಈ ಬ್ಯಾಗ್ ಫುಲ್ಲು ಲಿಪ್ ಬಾಮ್ಸ್ ಇದೆ. ಬಟ್ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಲಿಪ್ ಬಾಮ್ ಇದೆ ಅಂದ್ಬಿಟ್ಟು. ಲನೇಜ್ ಸ್ಲೀಪಿಂಗ್ ಮಾಸ್ಕ್ನ ಯೂಸ್ ಮಾಡ್ತೀನಿ. ಇವಾಗಲೂ ಕೂಡ ನಾನು ಪ್ರೆಸೆಂಟಾಗಿ ಹಚ್ಚಿರೋದು ಅದೇ ಸ್ಲೀಪಿಂಗ್ ಮಾಸ್ಕು. ಸೊ ಈ ಥರ ಇದೆ. ಇದು ನಾನು ತಗೊಂಡು 3 years ಆಯ್ತಾ ಬರ್ತಿದೆ. ಇದು ಪ್ರೈಸ್ ಬಂದು 700 ಅವಾಗ ನಾನು ತೊಗೊಂಡಾಗ. ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ, 700 ಮೇಲೆ ಇತ್ತು ಬೆರ್ರಿ. ಬಟ್ ಇದು ನಾನು ಆಲ್ಮೋಸ್ಟ್ ಇವಾಗ ರೀಸೆಂಟಾಗಿ ನಾನು ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಬಿಕಾಸ್ ಲಿಪ್ಪು ಬ್ಲ್ಯಾಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಲಿಪ್ಸ್ಟಿಕ್ನ ಜಾಸ್ತಿ ಅವಾಯ್ಡ್ ಮಾಡ್ತಾ ಇದ್ದೀನಿ. ಮಾಮೂಲಿ ಲಿಪ್ಸ್ಟಿಕ್, ಲಿಪ್ ಬಾಮ್ಸ್ ಎಲ್ಲೋ ರೇರ್ ನಾನು ಲಿಪ್ಸ್ಟಿಕ್ ಹಚ್ಚೋದು. ಎಲ್ಲರೂ ಆಚೆ ಹೋದಾಗ, ಟೆಂಪಲ್ಸ್ಗೆ ಹೋದಾಗ, ಆಚೆನೂ ಅಂದರೆ ಯಾವ್ದು ಫಂಕ್ಷನ್ಸು, ಟೆಂಪಲ್ ಅಥವಾ ಮಾಲು ಯಾವಾಗಾರು ಈ ಥರ ಹೋದಾಗ ಮಾತ್ರ ನಾನು ಲಿಪ್ಸ್ಟಿಕ್ ಯೂಸ್ ಮಾಡಿದ್ರೆ. ನಾನು ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ. ವೀಡಿಯೋಸ್ಗೂ ನೋಡ್ತಿರಲ್ಲ, ಯೂಟ್ಯೂಬ್ ವೀಡಿಯೋಸ್ಗೂ ನಾನು ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ. ನಾರ್ಮಲ್ ವೀಡಿಯೋಸ್ ನೋಡ್ಬೇಕಾದ್ರೆ ಲಿಪ್ ಬಾಮ್ ಒಂದು ಹಚ್ತೀನಿ ಅಷ್ಟೇ. ಆ್ಯಂಡ್ ಈ ಸ್ಲೀಪಿಂಗ್ ಮಾಸ್ಕ್ನ ಹಚ್ತೀನಿ ಅಷ್ಟೇ. ಸೊ ಇಷ್ಟು ಒಂದು ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟು. ಇನ್ನೂ ತುಂಬ ಇದೆ. ನಾನು ಬೇರೆ ವೀಡಿಯೋದಲ್ಲಿ ಪಿಂಕ್ ಕಲರ್, ಇವಾಗ ನಾನು ಇಕ್ಕಿರೋ ಪಿಂಕ್ ಕಲರ್ ಟ್ರೇ ಮೇಲೆ ಇಕ್ಕಿ ವೀಡಿಯೋ ಮಾಡ್ತಿರೋದು. ಅದು ತುಂಬ ನನ್ನ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಇದೆ. ಬಟ್ ನನಗೆ ಯೂಸ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಅಷ್ಟೇ. ಆ್ಯಂಡ್ ವೀಡಿಯೋ ಕೂಡ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಖಂಡಿತ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಬೇಕು ಅಂದರೆ ನಾನು ಆ ವೀಡಿಯೋ ಮಾಡಿ ಬಿಡ್ತೀನಿ. ಆ್ಯಂಡ್ ಇಷ್ಟೇ ನನ್ನ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್. ಆ್ಯಂಡ್ ಯಾರೋ ಕಮೆಂಟ್ ಮಾಡಿದ್ರಿ, ಅಪ್ಪು ಮುಡಿ ಕೊಟ್ಟಿಲ್ವಾ, ಮಟನ್ ತಿನ್ನಿಸ್ತಿದ್ದೀರಾ, ಚಿಕನ್ ತಿನ್ನಿಸ್ತಿದ್ದೀರಾ ಅಂತ. ಎಸ್, ನಾನು 1 ವರ್ಷದವರೆಗೂ ಅವನಿಗೆ ಚಿಕನ್ 1 ವರ್ಷಕ್ಕೆ ಮುಡಿ ಕೊಟ್ಬಿಡೋಣ ಅಂದ್ಕೊಂಡು ಚಿಕನ್ ತಿನ್ನಿಸಿರ್ಲಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಕಡೆಯವ್ರು ಒಬ್ರು ತೀರೋಗ್ಬಿಟ್ರು. ಅದಕ್ಕೆ ನಮಗೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ವಿ. ನಾವು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ವಿ. ಇನ್ನೇನು ನಾಳೆ ಮುಡಿ ಕೊಡಬೇಕು ಅಂದರೆ ಇವತ್ತು ಅವ್ರ ಅಕ್ಕ ಫೋನ್ ಮಾಡಿ, ನಮ್ಮ ಹಸ್ಬೆಂಡ್ನವ್ರ ಅಕ್ಕ ಫೋನ್ ಮಾಡಿ, ಮುಡಿ ಕೊಡ್ಬೇಡ, ಸೂಟ್ ಕಾಯ್ತಾರ, ನಮ್ಮ ಕಡೆಯವ್ರು ತೀರೋಗೋರೆ ಅಂತಂದರು. ಅದರಿಂದ ನಮಗೆ ನಮ್ಮ ಮನೆದೇವ್ರು ಬಂದು ಮುನೇಶ್ವರ ಸ್ವಾಮಿ, 500 ಅಂದರು. ಇನ್ನೂ ಒಂದು ವರ್ಷದವರೆಗೂ ನೀವು ಮುಡಿ ಕೊಡೋಂಗಿಲ್ಲ ಅಂತ ಅಂದ್ಬಿಟ್ರು. ಅದರಿಂದ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೇನೂ ಆಗಲಿಲ್ಲ. ಎಲ್ಲ ಮುಡಿನೇ ಕೊಟ್ಟಿಲ್ಲ ಅವ್ನಿಗೆ. ನಾನೇನು ಮಾಡಿದೆ, ಅಮ್ಮ ಏನಾದರೂ ಧರ್ಮಸ್ಥಳ ಸ್ವಾಮಿಗೆ ಮುಡುಪು ಕಟ್ಬಿಟ್ಟು ತಿನ್ನಿಸು, ಮಕ್ಕಳು ದೇವ್ರ ಸಾಮಾನು ಏನೂ ಆಗಲ್ಲ ಅಂತಂದರು. ಅವ್ನು ನಾವೇನಾದ್ರು ಚಿಕನ್ನು, ಫಿಶ್ ಏನಾದರೂ ತಿಂತಿದ್ರೆ ಅನ್ಕೊಂಬರೋನು. ಸೊ ಅವನ್ನ ಬಿಟ್ಟು ತಿನ್ನಕ್ಕೆ ನಮಗೂ ಮನ್ಸು ಬರಲ್ಲ ಅಂದ್ಬಿಟ್ಟು ದೇವ್ರಿಗೆ ಮುಡುಪು ಕಟ್ಟು ತಿನ್ನಿಸ್ತಾ ಇದ್ದೀನಿ. ಇವಾಗ ಅವ್ರ ಪಪ್ಪ ಬಂದಮೇಲೆ ಇನ್ನು 3 ವರ್ಷಕ್ಕೆ ಮುಡಿ ಕೊಡೋದು. 2 years ತುಂಬಿ 3 ಬಿದ್ದಿದ ತಕ್ಷಣ ಮುಡಿ ಕೊಡಬೇಕು ಅವನಿಗೆ. ನಾವೆಲ್ಲ ತಿನ್ನಿಸ್ತಾ ಇದ್ದೀವಿ. ಏನೂ ಮಾಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಕೂಡ ದೇವ್ರ ಸಾಮಾನೇ. ಅವ್ರು ಮುಂದೆ ಇಟ್ಕೊಂಡು ನಾವು ತಿನ್ನೋಕ್ಕಾಗಲ್ಲ. ತುಂಬ ಚಂಡಿ ಮಾಡ್ತಿದ್ದಾನೆ, ತುಂಬ ಆಟ ಮಾಡ್ತಿದ್ದಾನೆ, ಏನೂ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡಬೇಕು. ಮುಡಿ ಕೊಡೋರ್ಗೂ ನನಗೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಬ್ರು ಯಾರೋ ಕೇಳಿದ್ರಿ, ನೀವು ತಾಳಿ ಹಾಕಲ್ವಾ ಸಿಸ್ ಅಂತ. ಎಸ್, ನಾನು ತಾಳಿ ಹಾಕ್ತೀನಿ. ನನ್ನೊಂದು ಚೈನು ನೋಡಿ ಈ ಥರ ಸಣ್ಣ ಇರುತ್ತೆ, ನಾನು ಒಳಗಡೆ ಹಾಕಿರ್ತೀನಿ. ಸೊ ನಿಮ್ಗೆ ಕಾಣಲ್ಲ, ನನ್ನ ಕತ್ತಿಗೆ ಚೈನ್ ಹಾಕಿರೋದು. ಆ್ಯಂಡ್ ಅದು ನಾವು ಮಂಗಲ ಚೈನ್ ಮಾಡ್ಸೋಕೆ ಆರ್ಡ್ರ್ ಕೊಡಬೇಕು. ನನಗೆ ಉಮಾ ಗೋಲ್ಡ್ ಹಾಕಿದ್ರೆ ಇಲ್ಲಿ ಲಾಸ್ಟ್ ಟೈಮು ಉಳ್ಕಡ್ಡಿ ಥರ ಎಲ್ಲ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡು ಆರ್ಡ್ರ್ ಕೊಡಬೇಕು ಅಂತೇಳಿದ್ರೆ, ನನ್ನ ಬರ್ಡೇಶಲ್ಲಿ ಆರ್ಡ್ರ್ ಕೊಡಬೇಕು. ಅದಕ್ಕೆ ನಾನು ಡೈಲಿ ಮನೇಲಿದ್ದಾಗ ಹಾಕಲ್ಲ. ಪೂಜೆ ಮಾಡಿದಾಗ, ಹೊರಗಡೆ ಹೋದಾಗ, ನಮ್ಮ ಹಸ್ಬೆಂಡ್ ಮನೆಗೆ ಹೋದಾಗ, ನಮ್ಮ ಮನೆಗೆ ಹೋದಾಗ, ಆಚೆ ಹೋದಾಗ ಹಾಕೋತೀನಿ. ಬಟ್ ಮನೇಲಿದ್ದಾಗ ಹಾಕೋಲ್ಲ. ಬಿಕಾಸ್ ನನಗೆ 2-3 ಟೈಮ್ಸ್ ಈ ಥರ ಕತ್ತಲೆಲ್ಲ ಫುಲ್ ಹಿಂಗೆ ಉಳ್ಕಡ್ಡಿ ಥರ ಆಗಿಬಿಟ್ಟಿತ್ತು. ಸೊ ಮನೇಲಿದ್ದಾಗ ಹಾಕಲ್ಲ ಅಷ್ಟೇ. ಮನೇಲಿದ್ದಾಗ ಬಿಚ್ಚಿಡ್ತೀನಿ. ಆಚೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ, ಪೂಜೆ ಮಾಡಿಸಿದಾಗೆಲ್ಲ ಹಾಕೋತೀನಿ. ಮಂಗಲ ಚೈನ್ ಮಾಡಿಸ್ಕೊಂಡ್ಮೇಲೆ ಡೈಲಿ ಹಾಕೋತೀನಿ. ಸೊ ಅದಕ್ಕೆ ಯಾರು ಕಮೆಂಟ್ ಮಾಡಿದ್ದೆ, ಅದಕ್ಕೆ ಕ್ಲಿಯಾರಿಟಿ ಕೊಡೋಣ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತಾ, ನಿಮ್ಗೇನಾದ್ರು ಮುಂದಿನ ವೀಡಿಯೋ ಏನು ಬೇಕು ಅನ್ನೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಾನು ನಿಮ್ಗೆ ಯಾವ ಥರ ವೀಡಿಯೋ ಬೇಕೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ಲ ಕೂಡ ಸಿಕ್ತಾಗೆಲ್ಲ ಕೂಡ ನನಗಿನ್ನ ಜಾಸ್ತಿ ಅಪ್ಪನ್ನೇ ಕಂಡಿಡಿದು ಮಾತಾಡಿಸ್ತಾ ಇದ್ದೀರಾ. ಆ್ಯಂಡ್ ಬನ್ನಿಮಂಗಳಮ್ಮ ದೇವಸ್ಥಾನದಲ್ಲಿ ಇಬ್ಬರು ಕೂಡ ಬಂದು ಮಾತಾಡ್ಸಿದ್ರು. ಅವ್ರು ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿಗೆ. ಹಬ್ಬದ ದಿವಸನೇ ಸಿಕ್ಕಿ ನನ್ನ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯ್ತು ಅವ್ರು ಮಾತಾಡ್ಸಿದ್ದು ನೋಡಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.